ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೂಗಿನ ಮಾರ್ಗಗಳನ್ನು ಸ್ವಚ್ಛವಾಗಿಡುವ ತರಕಾರಿ ಯಾವುದು? ಆಪ್ಷನ್ಸ್: ಎ ಹಸಿ ಮೆಣಸಿನಕಾಯಿ, ಬಿ ಬೀಟ್ರೂಟ್, ಸಿ ಆಲೂಗೆಡ್ಡೆ, ಡಿ ನುಗ್ಗೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಹಸಿ ಮೆಣಸಿನಕಾಯಿ. ಆಯುರ್ವೇದದಲ್ಲಿ ಹಸಿರು ಮೆಣಸಿನಕಾಯಿಯನ್ನು ಕಫವತಾರಿಣಿ ಎಂದು ಪರಿಗಣಿಸಲಾಗುತ್ತದೆ. ಮೆಣಸಿನಕಾಯಿ ಮೂಗಿನ ಮಾರ್ಗಗಳನ್ನು ಸ್ವಚ್ಛವಾಗಿಡುತ್ತದೆ. ಇದು ಸೈನುಟಿಸ್ನಲ್ಲಿ ಉಪಯುಕ್ತವಾಗಿದೆ. ಇದನ್ನು ಸೇವಿಸುವುದರಿಂದ ತಲೆನೋವಿನಿಂದಲೂ ಪರಿಹಾರ ದೊರೆಯುತ್ತದೆ. ಇದು ಕಿತ್ತಳೆಗಿಂತ 6 ಪಟ್ಟು ಹೆಚ್ಚು ವಿಟಮಿನ್ ಸಿ ಯನ್ನು ಹೊಂದಿರುತ್ತದೆ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಆದ್ದರಿಂದ ನೀವು ಕಡಿಮೆ ಬಾರಿ ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ. ನಿಮ್ಮ ಆಹಾರದಲ್ಲಿ ಹಸಿರು ಮೆಣಸಿನಕಾಯಿಯನ್ನು ಸೇವಿಸುವುದರಿಂದ ನೀವು ಆರೋಗ್ಯವಂತರಾಗಿರಬಹುದು. ಎರಡನೇ ಪ್ರಶ್ನೆ, ಹಣೆಯ ಭಾಗದಲ್ಲಿ ಇರುವ ಚಕ್ರವನ್ನು ಯಾವ ಚಕ್ರವೆನ್ನುತ್ತಾರೆ? ಆಪ್ಷನ್ಸ್: ಎ ಸಹಸ್ರ ಚಕ್ರ, ಬಿ ಆಜ್ಞಾ ಚಕ್ರ, ಸಿ ವಿಶುದ್ಧಿ ಚಕ್ರ, ಡಿ ಮಣಿಪುರ ಚಕ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಆಜ್ಞಾ ಚಕ್ರ. ಹಣೆಯ ಮಧ್ಯಭಾಗದಲ್ಲಿರುವ ಚಕ್ರವನ್ನು ಆಜ್ಞಾಚಕ್ರ ಎನ್ನುತ್ತಾರೆ. ಪ್ರಜ್ಞೆಯು ಹಣೆಯ ಭಾಗಕ್ಕೆ ಚಲಿಸಿದಾಗ ಕೋಪ, ಅರಿವು ಅಥವಾ ಜಾಗರೂಕತೆಯಿಂದ ಪ್ರಕಟವಾಗುವುದು. ಜ್ಞಾನ ಮತ್ತು ಅರಿವು ಎನ್ನುವುದು ಈ 6ನೇ ಚಕ್ರದಿಂದ ಚಿತ್ರಿಸಲಾಗಿದೆ. ಅದೇ ಬಿಂದು ಅಥವಾ ಚಕ್ರವು ಕೋಪವನ್ನು ಸಹ ಪ್ರತಿಬಿಂಬಿಸುತ್ತದೆ. ಅತೀಂದ್ರಿಯ ಎನ್ನುವುದು ವ್ಯಕ್ತಿಗೆ ಇರುವ 3ನೇ ಕಣ್ಣು ಎಂದು ಹೇಳಲಾಗುವುದು. ಶಿವನು 3ನೇ ಕಣ್ಣನ್ನು ಹೊಂದಿರುವುದು ಹಾಗೂ ಕೋಪ ಬಂದಾಗ ಆ ಕಣ್ಣು ತೆರೆದು ಕೋಪಕ್ಕೆ ಕಾರಣವಾದ ವಸ್ತುವು ನೋಡುವುದು ಎಂದು ಹೇಳಲಾಗುವುದು. ಈ ಆಜ್ಞಾ ಚಕ್ರವು ಕೋಪ, ಜ್ಞಾನ ಮತ್ತು ಜಾಗೃತಿಯನ್ನು ಪ್ರತಿನಿಧಿಸುತ್ತದೆ. ಮೂರನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿರುವ ವಿಮಾನ ನಿಲ್ದಾಣವು ಬೆಟ್ಟದ ಮೇಲಿದ್ದು 2 ಟೇಬಲ್ ರನ್ವೇಗಳನ್ನು ಹೊಂದಿದೆ? ಆಪ್ಷನ್ಸ್: ಎ ಬೆಳಗಾವಿ, ಬಿ ಬೆಂಗಳೂರು, ಸಿ ಹುಬ್ಬಳ್ಳಿ, ಡಿ ಮಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳೂರು. ಕರ್ನಾಟಕದ ಕರಾವಳಿ ಪ್ರದೇಶವಾದ ದಕ್ಷಿಣ ಕನ್ನಡದ ಮಂಗಳೂರಿನಲ್ಲಿ ಇದೆ. ಇದು ಕರ್ನಾಟಕದ 2ನೇ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣವಾಗಿದೆ. ನಗರದಿಂದ ಈಶಾನ್ಯಕ್ಕೆ ಸುಮಾರು 13 ಕಿಲೋಮೀಟರ್ ಬಜ್ಪೆ ಸಮೀಪದಲ್ಲಿದೆ. ಈ ವಿಮಾನ ನಿಲ್ದಾಣವನ್ನು 1951ರ ಡಿಸೆಂಬರ್ 25ರಂದು ಅಂದಿನ ಪ್ರಧಾನಿಯಾಗಿದ್ದ ಜವಾಹರಲಾಲ್ ನೆಹರು ಲೋಕಾರ್ಪಣೆ ಮಾಡಿದರು. ಈ ವಿಮಾನ ನಿಲ್ದಾಣ ಬೆಟ್ಟದ ಮೇಲಿದ್ದು 2 ಟೇಬಲ್ ಟಾಪ್ ರನ್ವೇಗಳನ್ನು ಹೊಂದಿದೆ. ಭಾರತದಲ್ಲಿ 3 ವಿಮಾನ ನಿಲ್ದಾಣಗಳು ಮಾತ್ರ ಟೇಬಲ್ ಟಾಪ್ ರನ್ವೇಗಳನ್ನು ಹೊಂದಿವೆ. ಇದರಲ್ಲಿ ಮಂಗಳೂರು ವಿಮಾನ ನಿಲ್ದಾಣವೂ ಕೂಡ ಒಂದಾಗಿದೆ. ನಾಲ್ಕನೇ ಪ್ರಶ್ನೆ, ನವ ದಂಪತಿಗಳ ಮೊದಲ ಶಾಸ್ತ್ರಕ್ಕೆ ಮಲ್ಲಿಗೆ ಹೂವನ್ನೇ ಇಡುವ ಕಾರಣವೇನು? ಆಪ್ಷನ್ಸ್: ಎ ಶೃಂಗಾರ, ಬಿ ಆಯಾಸ ನಿವಾರಣೆ, ಸಿ ಬಾಂಧವ್ಯ ಹೆಚ್ಚಳ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಲ್ಲಿಗೆ ಹೂವು ದಂಪತಿಗಳ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಮಲ್ಲಿಗೆಯ ವಾಸನೆ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಇದು ಒತ್ತಡವನ್ನು ತೆಗೆದುಹಾಕುತ್ತದೆ, ಸಂಕೋಚ ಮತ್ತು ಭಯವನ್ನು ನಿವಾರಿಸುತ್ತದೆ. ಮಲ್ಲಿಗೆ ಹೂವಿನ ಪರಿಮಳವನ್ನು ತೆಗೆದುಕೊಳ್ಳುವುದರಿಂದ ಉತ್ಸಾಹ ಮತ್ತು ಸಂತೋಷದಿಂದ ಕೂಡಿರುತ್ತಾರೆ. ಸಾಂಪ್ರದಾಯಿಕ, ಧಾರ್ಮಿಕ, ಸಾಮಾಜಿಕ, ಆಧ್ಯಾತ್ಮಿಕ ಮತ್ತು ಔಷಧೀಯ ಪರಿಭಾಷೆಯಲ್ಲಿ ಮಲ್ಲಿಗೆ ಹೂವುಗಳಿಂದ ಅನೇಕ ಪ್ರಯೋಜನಗಳಿವೆ. ಈ ಮಲ್ಲಿಗೆ ಹೂವುಗಳನ್ನು ಸೌಂದರ್ಯ, ಸಂತೋಷ, ಆಳವಾದ ವಾತ್ಸಲ್ಯ ಮತ್ತು ಸಾಮರಸ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಮಲ್ಲಿಗೆ ಹೂವುಗಳನ್ನು ಧರಿಸುವುದರಿಂದ ಇದು ದೇಹವನ್ನು ತಂಪಾಗಿರಿಸುತ್ತದೆ. ಮಲ್ಲಿಗೆ ಹೂವುಗಳು ನೆತ್ತಿಯ ಶಾಖವನ್ನು ಕೂದಲಿನ ಮೂಲಕ ಹೀರಿಕೊಂಡು ಹೊರಗೆ ಕಳುಹಿಸುತ್ತವೆ. ಐದನೇ ಪ್ರಶ್ನೆ, ವಯಸ್ಸಾಗುತ್ತಾ ಬಂದಂತೆ ಕೈಕಾಲುಗಳಲ್ಲಿ ನಡುಕ, ಮಾತು ತೊದಲುವುದು ಇವೆಲ್ಲವೂ ಯಾವ ಕಾಯಿಲೆಯ ರೋಗಲಕ್ಷಣಗಳಾಗಿವೆ? ಆಪ್ಷನ್ಸ್: ಎ ಆಲ್ಝೈಮರ್, ಬಿ ಪಾರ್ಕಿನ್ಸನ್, ಸಿ ಸ್ಟ್ರೋಕ್, ಡಿ ಮೆದುಳು ರೋಗ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾರ್ಕಿನ್ಸನ್. ಪಾರ್ಕಿನ್ಸನ್ ಕಾಯಿಲೆ ಎಂದರೆ ಮನುಷ್ಯನ ನರಮಂಡಲದ ವ್ಯವಸ್ಥೆಯ ಮೇಲೆ ಎದುರಾಗುವ ಒಂದು ಬಗೆಯ ಆರೋಗ್ಯ ಸಮಸ್ಯೆ. ಒಂದು ವೇಳೆ ವ್ಯಕ್ತಿಯಲ್ಲಿ ಈ ಕಾಯಿಲೆ ಕಾಣಿಸಿಕೊಂಡರೆ ಆತನ ಅಥವಾ ಆಕೆಯ ದೈಹಿಕ ಚಲನವಲನಗಳಲ್ಲಿ ಹಲವಾರು ರೀತಿಯಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತವೆ. ಪಾರ್ಕಿನ್ಸನ್ ಕಾಯಿಲೆಯು ವ್ಯಕ್ತಿಯ ಚಲನೆ, ಸಮತೋಲನ ಮತ್ತು ಸಮನ್ವಯವನ್ನು ನಿಯಂತ್ರಿಸುವ ಮೆದುಳಿನ ಭಾಗಗಳ ಮೇಲೆ ಪರಿಣಾಮ ಬೀರುತ್ತದೆ. ವ್ಯಕ್ತಿಯ ದೇಹದಲ್ಲಿ ಡೋಪಮೈನ್ ಹಾರ್ಮೋನ್ ಮಟ್ಟವು ತುಂಬಾ ಕಡಿಮೆಯಾದಾಗ ಈ ಸಮಸ್ಯೆ ಉಂಟಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಈ ಕಾಯಿಲೆಯ ಕೆಲವೊಂದು ಸೂಕ್ಷ್ಮ ರೋಗಲಕ್ಷಣಗಳನ್ನು ಪ್ರಾರಂಭದಲ್ಲಿ ತಿಳಿದುಕೊಂಡರೆ ಈ ಕಾಯಿಲೆಯನ್ನು ಸುಲಭವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಆರನೇ ಪ್ರಶ್ನೆ,
ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಕಾಣಿಸಿಕೊಳ್ಳುವುದು ಯಾವ ಕಾಯಿಲೆಯ ಲಕ್ಷಣವಾಗಿರುತ್ತದೆ? ಆಪ್ಷನ್ಸ್ ಎ BP, ಬಿ ಮೈಗ್ರೇನ್, ಸಿ ರಕ್ತ ಹೆಪ್ಪುಗಟ್ಟುವಿಕೆ, ಡಿ ಆಮ್ಲದ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪ್ರತಿದಿನ ಬೆಳಗ್ಗೆ ಹಾಸಿಗೆಯಿಂದ ಎದ್ದೇಳುವಾಗ ತಲೆನೋವು ಕಾಣಿಸಿಕೊಂಡರೆ BP ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ, ಏಕೆಂದರೆ ಹೈ BP ಸಮಸ್ಯೆ ಇರುವವರಲ್ಲಿಯೂ ಕೂಡ ಈ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇನ್ನು ಬೆಳಗ್ಗೆ ಎದ್ದಾಗ ತಲೆನೋವು ಬಂದರೆ ಇದಕ್ಕೆ ಸಾಮಾನ್ಯ ಕಾರಣ ನಿದ್ರೆಯ ಕೊರತೆ. ಇದಲ್ಲದೆ ಸ್ಲೀಪ್ ಅಪ್ನಿಯಾ ಕೂಡ ಇದಕ್ಕೆ ಕಾರಣವಾಗಬಹುದು. ಇದರಲ್ಲಿ ದೇಹದಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆಯಾಗುತ್ತದೆ ಮತ್ತು ತಲೆನೋವು ಉಂಟಾಗುತ್ತದೆ. ಮೈಗ್ರೇನ್ ಸಮಸ್ಯೆಯಿಂದಲೂ ಕೂಡ ಬೆಳಗ್ಗೆ ಎದ್ದಾಗ ತಲೆನೋವು ಕಾಣಿಸಿಕೊಳ್ಳುತ್ತದೆ. ಕೆಲವೊಮ್ಮೆ ಇದು ಒತ್ತಡದಿಂದಲೂ ಸಂಭವಿಸುತ್ತದೆ. ಇನ್ನು ಇದನ್ನು ಹೊರತುಪಡಿಸಿ ನೋಡುವುದಾದರೆ ನೀವು ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಕೂಡ ಬೆಳಗ್ಗೆ ಎದ್ದಾಗ ತಲೆನೋವು ಕಾಣಿಸಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಸೈನಸ್ ಮತ್ತು ಇತರ ಕೆಲವೊಂದು ಕಾಯಿಲೆಗಳಿಂದಲೂ ಈ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. 7ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಕುರುಗಳಾಗಲು ಮುಖ್ಯ ಕಾರಣವೇನು? ಆಪ್ಷನ್ಸ್ ಎ ನಂಜಿನ ಅಂಶ, ಬಿ ಕೆಟ್ಟ ರಕ್ತ, ಸಿ ಕಬ್ಬಿಣದ ಕೊರತೆ, ಡಿ ಒಣಚರ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಾಮಾನ್ಯವಾಗಿ ಮುಖದಲ್ಲಿ ಮೊಡವೆಗಳಾಗುವುದು ಸಹಜ, ಆದರೆ ಅದೇ ರೀತಿಯಲ್ಲಿ ಚರ್ಮದ ಮೇಲೆ ಕೆಂಪು ಗುಳ್ಳೆಯಾಗಿ ಅದರಲ್ಲಿ ಕೀವು ತುಂಬಿಕೊಳ್ಳುವುದನ್ನು ಕುರು ಅಥವಾ ಕುರ ಎಂದು ಕರೆಯಲಾಗುತ್ತದೆ. ಇದು ಆದಂತಹ ಜಾಗದಲ್ಲಿ ಉರಿ ಮತ್ತು ವಿಪರೀತ ನೋವು ಉಂಟಾಗುತ್ತದೆ. ಈ ರೀತಿಯ ಕುರು ಕಂಡುಬರುವುದಕ್ಕೆ ಮುಖ್ಯ ಕಾರಣ ನಮ್ಮ ದೇಹದಲ್ಲಿ ನಂಜಿನ ಅಂಶ ಹೆಚ್ಚಾಗಿರುವುದು ಅಥವಾ ಕೆಟ್ಟ ರಕ್ತವಿದ್ದಾಗ ನಮ್ಮ ದೇಹ ಆ ಕುರುವಿನ ಮೂಲಕ ಅದನ್ನು ಹೊರಹಾಕಲು ಪ್ರಯತ್ನಿಸುತ್ತದೆ. ಇವು ಹೆಚ್ಚಾಗಿ ತೊಡೆ, ಪೃಷ್ಠದ ಭಾಗದಲ್ಲಿ ಕಂಡುಬರುತ್ತದೆ. ಇನ್ನು ಆಯುರ್ವೇದದ ಪ್ರಕಾರ ಪಿತ್ತ ಮತ್ತು ವಾತದೋಷದಿಂದ ದೇಹದಲ್ಲಿ ಕಲ್ಮಶವಿದ್ದರೆ ಪದೇ ಪದೇ ಕುರು ಉಂಟಾಗುತ್ತದೆ. 8ನೇ ಪ್ರಶ್ನೆ, ಶುಂಠಿ ಚಹಾ ಕುಡಿಯುವುದರಿಂದ ಯಾವ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್ ಎ ಕ್ಯಾನ್ಸರ್, ಬಿ ಮಧುಮೇಹ, ಸಿ ಗಂಟಲು ನೋವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಶುಂಠಿ ಚಹಾವು ನೋಯುತ್ತಿರುವ ಗಂಟಲು ಮತ್ತು ನೆಗಡಿಯಂತಹ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುವ ಪದಾರ್ಥಗಳಲ್ಲಿ ಸಮೃದ್ಧವಾಗಿದೆ. ಜೊತೆಗೆ ವಾಕರಿಕೆ, ಸೆಳೆತ ಮತ್ತು ವಾಂತಿಯಂತಹ ಅಜೀರ್ಣದ ಲಕ್ಷಣಗಳನ್ನು ಹೊಂದಿದೆ. ಇದು ಪ್ರಬಲವಾದ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತ ನಿವಾರಕವಾಗಿದೆ ಮತ್ತು ಕ್ಯಾನ್ಸರ್, ಮಧುಮೇಹ ಮತ್ತು ಸ್ಥೂಲಕಾಯದಂತಹ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ನಿಯಮಿತವಾದ ಶುಂಠಿ ಟೀ ಸೇವನೆಯಿಂದ ಉತ್ತಮವಾದ ಹೃದಯವನ್ನು ಹೊಂದಬಹುದು ಮತ್ತು ಇದು ಹೆಚ್ಚಿನ ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಗುಣಲಕ್ಷಣಗಳನ್ನು ಹೊಂದಿದೆ. ಬಿಸಿ ಬಿಸಿ ಶುಂಠಿ ಚಹಾದ ಸೇವನೆಯಿಂದ ರಕ್ತ ಹೆಪ್ಪುಗಟ್ಟುವಿಕೆ, ಹೃದ್ರೋಗ, ಕಡಿಮೆ ರಕ್ತದೊತ್ತಡ, ರಕ್ತದ ಚಲನೆ ಮುಂತಾದವುಗಳನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಹೃದ್ರೋಗ, ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರುವವರು ಶುಂಠಿ ಚಹಾದ ಸೇವನೆಯನ್ನು ನಿಯಮಿತವಾಗಿ ಮಾಡುವುದು ಉತ್ತಮ. 9ನೇ ಪ್ರಶ್ನೆ, ಅತಿಯಾಗಿ ತಿನ್ನುವ ಅಭ್ಯಾಸ ದೇಹದ ಯಾವ ಅಂಗವನ್ನು ಹಾಳು ಮಾಡುತ್ತದೆ? ಆಪ್ಷನ್ಸ್ ಎ ಲಿವರ್, ಬಿ ಕರುಳು, ಸಿ ಕಿಡ್ನಿ, ಡಿ ಹೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್. ಅತಿಯಾಗಿ ತಿನ್ನುವ ಅಭ್ಯಾಸವು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಕಳಪೆಯ ಆಹಾರ ಪದ್ಧತಿ, ಅತಿಯಾಗಿ ತಿನ್ನುವುದು ಮತ್ತು ಒತ್ತಡದ ಜೀವನ ಶೈಲಿಯಿಂದಾಗಿ ಫ್ಯಾಟಿ ಲಿವರ್ ಸಮಸ್ಯೆ ವೇಗವಾಗಿ ಏರಿಕೆಯಾಗುತ್ತದೆ. ಪ್ರತಿ 3 ಜನರಲ್ಲಿ ಒಬ್ಬರು ಫ್ಯಾಟಿ ಲಿವರ್ನಿಂದ ಬಳಲುತ್ತಿದ್ದಾರೆ. ಅದಲ್ಲದೆ ಈ ಸಮಸ್ಯೆ ಮಕ್ಕಳನ್ನು ಬಿಟ್ಟಿಲ್ಲ. 3ರಲ್ಲಿ ಒಬ್ಬ ಮಕ್ಕಳು ಕೊಬ್ಬಿನ ಯಕೃತ್ತಿನಿಂದ ಬಳಲುತ್ತಿದ್ದಾರೆ. ವ್ಯಾಯಾಮದ ಕೊರತೆ ಮತ್ತು ಕೆಟ್ಟ ಜೀವನ ಶೈಲಿ ಕೂಡ ಯಕೃತ್ತಿಗೆ ಹಾನಿ ಮಾಡುತ್ತಿದೆ. ಸಕ್ಕರೆ ಪಾನೀಯ, ಸಂಸ್ಕರಿಸಿದ ಆಹಾರ ಸೇವನೆ ಮಾಡುವುದನ್ನು ತಪ್ಪಿಸುವುದು ಉತ್ತಮ. ಪಿತ್ತಜನಕಾಂಗವನ್ನು ಆರೋಗ್ಯಕರವಾಗಿಡಲು ಅನಗತ್ಯ ಔಷಧಿಗಳನ್ನು ಸೇವಿಸುವುದನ್ನು ತಪ್ಪಿಸುವುದು ಉತ್ತಮ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.